ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳಕಿನ ಪ್ರಭುವಿನ ಪ್ರತಿಸ್ಪರ್ಧಿಯಾಗಿ ಅಂಧಕಾರದ ಅಧಿಪತಿ. ರೀಪ್ರಿಂಟ್ಸ್ ಪುಟ 5377, ಪುಟದ ಸಂಖ್ಯೆ 260 ಮತ್ತು 261. ಬುದ್ಧಿವಿಕಲರ ಆಶ್ರಮದಲ್ಲಿರುವ ಅರ್ಧದಷ್ಟು ಜನರು ದೆವ್ವ ಹಿಡಿದವರಾಗಿರುವರು. ಈ ದೆವ್ವಗಳು ನಮ್ಮ ಕರ್ತನ ಸೇವಾ ಕಾರ್ಯದ ಸಂಬಂಧದಲ್ಲಿ ಪದೇ ಪದೇ ಅಧಿಕವಾಗಿ ಪ್ರಸ್ತಾಪಿಸಿರುವ ದೆವ್ವಗಳೆಂಬ ಗುಂಪಿಗೆ ಸೇರಿದವುಗಳಾಗಿರುವವು. ಹಿಂದೆ ಇದ್ದ ರೀತಿಯಲ್ಲಿ ಬೇತಾಳಿಗರು, ಮಾಂತ್ರಿಕರು, ಸತ್ತವರನ್ನು ವಿಚಾರಿಸುವವರು ಮುಂತಾದವರ ಮೂಲಕವಾಗಿ ಸತ್ತವರ ಆತ್ಮಗಳ ಸಂಪರ್ಕ ಸಾಧಿಸುತ್ತಿದ್ದಂತೆಯೇ ಈ ದಿನಗಳಲ್ಲೂ ವಜಿಯಾ ಬೋರ್ಡ್ ಎಂಬ ಅಕ್ಷರ ಸಂಖ್ಯೆಗಳುಳ್ಳ ತಿರುಗುಮಣೆಗಳು, ಪ್ಲಾನೆಟ್ ಎಂಬ ಅಕ್ಷರ ಸಂಖ್ಯೆಗಳು, ಸುತ್ತುಗಾಲಿಗಳು ಮತ್ತು ಸತ್ತವರ ಆತ್ಮಗಳು ವಿಚಾರಿಸುವ ಮಾಧ್ಯಮಿಗಳೆನ್ನುವವರ ಮೂಲಕವಾಗಿ ಸಂಪರ್ಕ ಸಾಧಿಸಲಾಗುತ್ತಿರುವುದು. ಜ್ಞಾನಾಂಧಕಾರ ಯುಗದಲ್ಲಿ ಅಂದರೆ ಡಾರ್ಕ್ ಏಜಸ್ ಮೈಗೂಡಿಸಿಕೊಂಡ ದೆವ್ವಗಳ ಬೋಧನೆಗಳ ಮೂಲಕವಾಗಿ ಮರುಳಾಗುವ ಮಾನವ ಕುಲವು ಸತ್ತವರು ದೀರ್ಘ ನಿದ್ರಾವಸ್ಥೆಯಲ್ಲಿದ್ದು ಅವರಿಗೆ ಯಾವ ತಿಳುವಳಿಕೆಯೂ ಇಲ್ಲ. ನೂತನ ವ್ಯವಸ್ಥೆಯ ಆರಂಭದಲ್ಲಿ ಅವರು ಮರಣನಿದ್ರೆಯಿಂದ ಎಚ್ಚರವಾಗುವವರೆಗೂ, ಅಂದರೆ ಕ್ರಿಸ್ತನ ದಿನವು ಎಂದು ಹೇಳಲಾಗುವ 1000 ವರ್ಷದ ಆಳ್ವಿಕೆಯ ದಿನವಾದ ಸಮಸ್ತವನ್ನು ಸರಿಮಾಡುವ ಕಾಲವು ಉದಯವಾಗುವವರೆಗೂ ಅವರ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು ಎಂಬ ದೇವರ ಸಾಕ್ಷಿ ಪ್ರಮಾಣಗಳನ್ನು ನಿರ್ಲಕ್ಷಿಸಿರುವುದು. ಈ ದಿನದ ಅಧ್ಯಯನವು ಒಡೆಯನು ದೆವ್ವ ಹಿಡಿದ ಒಬ್ಬ ಮನುಷ್ಯನಿಗೆ ದೆವ್ವ ಬಿಡಿಸಿದುದನ್ನು ಪರಿಚಯಿಸುತ್ತದೆ. ಜನರ ಸಮಸ್ಯೆಯು ಏನೆಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರು. ಆದರೆ ಅವರಲ್ಲಿ ಕೆಲವರು ಒಡೆಯನನ್ನು ವಿರೋಧಿಸುವವರಾಗಿದ್ದು, ದೆವ್ವಗಳು ಯೇಸುವಿನ ವಿಧೇಯರಾಗುವ ಕಾರಣ ಆತನೇ ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನಾಗಿರುವ ಸೈತಾನನಾಗಿರುವನೆಂದು ಕೆಟ್ಟದಾಗಿ ಸಾರಿ ಹೇಳುತ್ತಿದ್ದರು. ಕೆಲವರು, ನಿನ್ನ ಅದ್ಭುತ ಕಾರ್ಯಗಳು ಭೂಸಂಬಂಧವಾದವುಗಳು, ನಮಗೆ ಆಕಾಶದಲ್ಲಿ ಸೂಚನೆಯನ್ನು ತೋರಿಸು ಎಂದು ಹೇಳಿದ್ದರು. ತಾನು ಬೆಳಕಿಗೆ ಒಡೆಯನಾಗಿರುವುದಕ್ಕೆ ಬದಲಾಗಿ ದೆವ್ವಗಳಿಗೆ ಒಡೆಯನಾಗಿ ಸೈತಾನನು ತನ್ನ ಸ್ವಂತ ಸೈನ್ಯವನ್ನು ಹೊರಡಿಸುವುದನ್ನು ತೋರಿಸಿದ್ದಲ್ಲಿ ಇದು ಆ ಕೆಡುಕರ ಪಾಳ್ಯದಲ್ಲಿ ಹೋರಾಟವಾಗುತ್ತಿರುವುದನ್ನು ಸೂಚಿಸುವುದು. ಮತ್ತು ಇದು ಸೈತಾನನ ಮತ್ತು ಮನೆಯು ಇಬ್ಬಾಗವಾಗಿದ್ದು ಶೀಘ್ರದಲ್ಲಿ ಇದು ಬಿದ್ದು ಹೋಗುವುದೆಂಬುದು ಅಡಕವಾಗಿರುವುದೆಂದು ಯೇಸುವು ಅವರ ಆಪಾದನೆಗೆ ಉತ್ತರವಾಗಿ ಹೇಳಿದ್ದನು. ಆದುದರಿಂದ ಸೈತಾನನನ್ನು ಹೊರಹಾಕುವುದು ಮೂರ್ಖತನವಾಗಿರುವುದು. ಹೀಗಾಗಿ ಇಂಥ ಒಂದು ವಾದವು ಹುರುಳಿಲ್ಲದು. ಆದರೆ ಬೇರೆ ಯೆಹೂದ್ಯರು ದೆವ್ವಗಳನ್ನು ಬಿಡಿಸುವ ಶಕ್ತಿಯನ್ನು ಪ್ರಯೋಗಿಸುತ್ತಿರುವಾಗ ನೀವು ಇವರನ್ನು ದೆವ್ವಗಳ ಒಡೆಯನ ಸಹಾಯದಿಂದ ಬಿಡಿಸುತ್ತೀರೆಂದು ಎಂದೂ ಆಪಾದಿಸಿ ಹೇಳುವುದಿಲ್ಲವೆಂದು ಹೇಳಿದನು. ಅಲ್ಲದೆ ದೆವ್ವಗಳಿಗೆ ಅನೇಕ ಒಡೆಯರಿರುವುದು ಹೇಗೆ ಸಾಧ್ಯ? ಇದರ ಅನುಸಾರವಾಗಿ ನನ್ನ ವಿರೋಧವಾಗಿ ನೀವು ಮಾಡುವ ವಾದವು ಒಳ್ಳೆಯದೇ ಎನ್ನುವುದನ್ನು ನೀವೇ ತೀರ್ಮಾನಿಸಿರಿ. ಆದರೆ ಇದಕ್ಕೆ ಪ್ರತಿಯಾಗಿ ನಾನು ದೇವರ ಹಸ್ತದ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಿರುವ ಸತ್ಯವನ್ನು ಅರಿತವರಾದ ನಿಮಗೆ ಇತರರಿಗಿಂತ ಹೆಚ್ಚಾಗಿ ಹೊಂದಿರುವ ನನ್ನ ಈ ಅಧಿಕಾರವು ಮತ್ತು ನನ್ನ ಅಪೊಸ್ತಲರ ಮೂಲಕವಾಗಿ ನಾನು ಪ್ರಯೋಗಿಸುತ್ತಿರುವ ಅಧಿಕಾರವು ದೇವರಿಂದ ನಾನು ವಿಶೇಷ ಅನುಗ್ರಹವನ್ನು ಪಡೆದಿರುವನೆಂಬುದಕ್ಕೆ ಮತ್ತು ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿರುವುದಾಗಿ, ಅಂದರೆ ದೇವರ ರಾಜ್ಯದ ಅಧಿಕಾರವು ನಿಮ್ಮ ಮಧ್ಯದಲ್ಲಿ ಪ್ರಯೋಗವಾಗುತ್ತಿರುವುದಕ್ಕೆ ನಾನು ನೀಡಿರುವ ಸಾಕ್ಷಿಗೆ ಒಂದು ಪ್ರಮಾಣವಾಗಿರುವುದೆಂಬುದಕ್ಕೆ ನಿಮ್ಮಲ್ಲಿ ಸಂದೇಹವಿರಲಾರದು ಎಂದು ಯೇಸು ಹೇಳಿದ್ದನು. ಆದರೆ ವಾಸ್ತವದಲ್ಲಿ ಈ ಜನಾಂಗವು ಕ್ರಿಸ್ತನನ್ನು ನಿರಾಕರಿಸಿದಾಗ ಅವರಿಗೆ ನೀಡಲಾಗಿದ್ದ ದೇವರ ರಾಜ್ಯದ ಪ್ರಸ್ತಾವನೆಯನ್ನು ಅವರಿಂದ ತೆಗೆಯಲಾಗಿತ್ತು. ಆ ಪ್ರಸ್ತಾವನೆಯನ್ನು ನಿಲ್ಲಿಸಲಾಗಿತ್ತು. ಕೃಪೆಯ ಮತ್ತು ಸತ್ಯದ ವಿಷಯವಾದ ಸಂದೇಶವು ಬೇರೊಂದು ಇಸ್ರಾಯೇಲರನ್ನು ಕೂಡಿಸುತ್ತಿರುವವರೆಗೂ ಆ ಒಂದು ಕಾಲದವರೆಗೆ ಅವರು
ಇಸ್ರಾಯೇಲ್ ಜನಾಂಗದವರು ದೇವಾನುಗ್ರಹದಿಂದ ಹೊರಹಾಕಲ್ಪಟ್ಟಿದ್ದರು. ಮೊಟ್ಟ ಮೊದಲನೆಯದಾಗಿ ಈ ಸಂದೇಶವು ಇಸ್ರಾಯೇಲರಲ್ಲಿ ನಿಜವಾದ ಇಸ್ರಾಯೇಲರನ್ನು ಎಳೆದುಕೊಳ್ಳುವುದು. ಅನಂತರದಲ್ಲಿ ಅದು ಎಲ್ಲ ಕಡೆಯಲ್ಲಿಯೂ ಹೊರಟು ಹೋಗಿ ಪ್ರತಿಯೊಂದು ಜನಾಂಗದವರಿಂದ ಭಕ್ತರಾದ ಒಂದು ವರ್ಗವನ್ನು ಕೂಡಿಸಿಕೊಳ್ಳುವುದು. ಯೇಸುವಿನಲ್ಲಿದ್ದ ದೆವ್ವ ಬಿಡಿಸುವ ಶಕ್ತಿಯು ತಾನು ಯಹಲೋಕದ ಅಧಿಕಾರಿಯಾಗಿಯೂ ಅಂಧಕಾರದ ಅಧಿಪತಿಯಾಗಿಯೂ ಆದ ಸೈತಾನನನ್ನು ಅಡಗಿಸುವ ವಿಷಯದಲ್ಲಿ ಪೂರ್ಣ ಸಮರ್ಥನಾಗಿದ್ದನೆಂದು ತೋರಿಸಿಕೊಟ್ಟಿತು. ಮತ್ತು ಈ ಕಾಲದಲ್ಲಿ ದೇವರ ರಾಜ್ಯವು ಸ್ಥಾಪಿತವಾಗಿದ್ದಲ್ಲಿ ಆಗ ಸೈತಾನನು ಮತ್ತು ಆತನ ದೂತರು ಬಂಧಿಸಲ್ಪಡುತ್ತಿದ್ದರು, ಇಲ್ಲವೇ ಅವರ ಪ್ರಭಾವವು ನಿಯಂತ್ರಿಸಲ್ಪಡುತ್ತಿತ್ತು. ಹೀಗಿದ್ದರೂ ಯೇಸುವನ್ನು ಮತ್ತು ದೇವರ ರಾಜ್ಯವನ್ನು ನಿರಾಕರಿಸಲ್ಪಡುವುದು ಮುಂದಾಗಿ ಹೇಳಲ್ಪಟ್ಟಿದ್ದು, ಅದು ಮೊದಲೇ ತಿಳಿದಿರುವ ದೃಷ್ಟಿಯಿಂದ ಸೈತಾನನನ್ನು ಬಂಧಿಸುವ ಕಾರ್ಯವು ಮುನ್ನಡೆಯಲಿಲ್ಲ. ಆದರೆ ಅದನ್ನು ಯೇಸುವಿನ ಎರಡನೆಯ ಬರೋಣದವರೆಗೂ ವಿಳಂಬಿಸಲಾಗುವುದು. ಈ ಮಧ್ಯೆ ಆ ರಾಜ್ಯದಲ್ಲಿ ಆತನೊಡನೆ ಸಹಬಾಧ್ಯರಾಗಲು ಆತನ ಮೊದಲಗೆತ್ತಿಯ ವರ್ಗವು ಆಯ್ಕೆ ಮಾಡಲಾಗುತ್ತಿದ್ದು, ಅನಂತರದಲ್ಲಿ ಆತನು ತನ್ನ ಮಹಾ ಅಧಿಕಾರವನ್ನು ತೆಗೆದುಕೊಂಡು ಆಳ್ವಿಕೆ ಮಾಡುವನು. ಆ ಕಾಲದಲ್ಲಿ ಆತನು ಸೈತಾನನೊಡನೆ ಮತ್ತು ಆತನಿಗೆ ಅಧೀನರಾದ ದೆವ್ವಗಳೊಡನೆ ಆತನು ಅಧಿಕಾರಯುತವಾಗಿ ವ್ಯವಹರಿಸುವನು. ಹೌದು, ಪಾಪವನ್ನು ವೃದ್ಧಿಸಿಕೊಂಡವರೊಡನೆ ಮತ್ತು ಬಿದ್ದು ಹೋದ ಸ್ಥಿತಿಯಲ್ಲಿರುವ ಮಾನವ ಕುಲವನ್ನು ತೀವ್ರವಾಗಿ ಹತೋಟಿಯಲ್ಲಿಟ್ಟುಕೊಂಡಿರುವ ಸೈತಾನನ ಮನೋಭಾವದೊಡನೆ ಅಧಿಕಾರಯುತವಾಗಿ ವ್ಯವಹರಿಸುವನು.